ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತು ಒಂದು ನಿಮಗಾಗಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಕೀರ್ತನೆಗಳು 17ನೇ ಅಧ್ಯಾಯ 5ನೇ ವಚನ. ಕೀರ್ತನೆಗಳು 17ನೇ ಅಧ್ಯಾಯ 5ನೇ ವಚನ. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೀತಾ ಇದ್ದೇನೆ. ನನ್ನ ಕಾಲು ಜಾರಲಿಲ್ಲ. ನನ್ನ ಕಾಲು ಜಾರಲಿಲ್ಲ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇನ್ನು ಸ್ವಲ್ಪ 6ನೇ ವಚನ ಓದ್ಕೋಣ. ದೇವರೇ ನನಗೆ ಸದುತ್ತರವನ್ನು ದಯಪಾಲಿಸುವಿ ಎಂದು ಮೊರೆ ಇಡುತ್ತೇನೆ. ಕಿವಿಗೊಟ್ಟು ಕೇಳು. ಹಲ್ಲೆಲೂಯಾ. ಯಾರ ಹೆಜ್ಜೆ ಮೇಲೆ ನಾವು ನಡೀತಾ ಇರೋದು? ಯಾರ ಹೆಜ್ಜೆ ಮೇಲೆ? ದೇವರ ಹೆಜ್ಜೆ ಮೇಲೆ. ಹಲ್ಲೆಲೂಯಾ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ದೇವರು ದಾರಿ ಮಾರ್ಗ ಅದಲ್ಲ, ಒಂದು ಮಾರ್ಗ. ಪರಮಾತ್ಮ ಒಂದು ಮಾರ್ಗ ಮನುಷ್ಯರಿಗೆ ತೆರೆಯಲ್ಪಡ್ತಾನ. ಒಂದು ಮಾರ್ಗ, ಎಲ್ಲದಕ್ಕೊಂದು ಮಾರ್ಗ ಇರ್ತದೆ. ಈ ಲೋಕದಾಗ ಎಲ್ಲರಿಗೂ ಒಂದು ಉದ್ದೇಶ ಅದ. ಕೆಲ್ಸದ ಉದ್ದೇಶ ಅದ, ದುಡಿಮೆ ಉದ್ದೇಶ ಅದ, ಮಾತಾಡೋದು ಒಂದು, ಅನೇಕ ರೀತಿಲಿಂತ ಎಲ್ಲರಿಗೂ ಒಂದು ಉದ್ದೇಶ ಅದ. ಹಲ್ಲೆಲೂಯಾ. ಹಂಗ ಒಂದು ದೇವರದು ಒಂದು ಉದ್ದೇಶ ಅದ. ಆ ಉದ್ದೇಶ ಏನು ಅಂತಂತಂದ್ರೆ, ದೇವರಿಗೆ ಸ್ತೋತ್ರ, ಒಬ್ಬನಾದ್ರ ಮನುಷ್ಯ ನರಕಕ್ಕೆ ಹೋಗ್ಬಾರ್ದು, ಒಬ್ಬನಾದ್ರ ಮನುಷ್ಯ ನಾಶವಾಗಬಾರ್ದು, ಒಬ್ಬನಾದ್ರ ಮನುಷ್ಯ ಹಾಳಾಗಬಾರ್ದು. ಹಲ್ಲೆಲೂಯಾ. ವಾಕ್ಯ ಓದ್ಕೋಣ, ಓದು. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾರ ಮಾರ್ಗ? ದೇವರ ಮಾರ್ಗ. ನಮ್ಮ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇರೋದು. ದೇವರದೇ ಒಂದು ಮಾರ್ಗ ಅದ. ಪರಮಾತ್ಮ ಒಂದು ಮಾರ್ಗ ಮಾಡಿಕೊಟ್ಟನ. ಏನ್ ಮಾರ್ಗ ಅದ? ವಾಕ್ಯದ ಮಾರ್ಗ ಅದ. ಮತ್ತೇನ್ ಮಾರ್ಗ ಅದ? ಯೇಸು ಸ್ವಾಮಿಯ ಮಾರ್ಗ ಅದ. ಹಲ್ಲೆಲೂಯಾ. ಪವಿತ್ರಾತ್ಮನ ಮಾರ್ಗ ಅದ. ಹಲ್ಲೆಲೂಯಾ. ಆತನ ದಾರಿಗೆ ನಡಿಬೇಕಂತಂದ್ರೆ ಉದ್ಧಾರ ಆಗಿದ ಮನುಷ್ಯನು ಆತನ ಮಾರ್ಗದಲ್ಲಿ ನಡಿಬೇಕು. ಆ ಉದ್ಧಾರದ ಮನುಷ್ಯನ ಮಾರ್ಗ ಯೇಸು ಸ್ವಾಮಿಯನ. ಉದ್ಧಾರ ಆಗಕ್ಕಿಂತ ಮುಂಚೆನೆ ನಿಮ್ಮದೇ ಅಂತ ಮಾರ್ಗ ಇತ್ತು, ನಿಮ್ಮದೇ ಅಂತ ಒಂದು ದುನಿಯಾ, ನಿಮ್ಮದೇ ಅಂತ ಒಂದು ಪ್ರಪಂಚ. ನಿಮ್ಮ ಲೋಕದಾಗ ನೀವೇ ಮುಳುಗಿದ್ರಿ, ನಿಮಗೆ ಯಾವ ಮಾರ್ಗನೇ ಇದ್ದಿದ್ದಿಲ್ಲ. ಈಗ ಮಾರ್ಗ ತೆರೆಯಲ್ಪಟ್ಟದ. ಹಲ್ಲೆಲೂಯಾ. ನಿಮಗೆ ಒಂದು ಮಾರ್ಗ ಇದ್ದಿದ್ದೇ ಇಲ್ಲ, ಬಂದಾಗಿತ್ತು. ಯಾವ ಮಾರ್ಗ ನಿಮ್ಗೆ ಗೊತ್ತೇ ಇಲ್ಲ. ಯಾವ ಮಾರ್ಗದಾಗ ನಡಿಬೇಕು ನಿಮಗೆ ಗೊತ್ತಿಲ್ಲ. ಆ ಮಾರ್ಗಕ್ಕೆ ಅರ್ಥನೇ ಗೊತ್ತಿಲ್ಲ. ಈಗ ದೇವರ ವಾಕ್ಯ ಏನ್ ಹೇಳ್ತದ? ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೀತೇ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ಅಂದ್ರೆ ಮೊದಲು ಕಾಲು ಜಾರಿತ್ತು, ಅಂದ್ರೆ ಮೊದಲು ಬಿದ್ದಿದ್ದ, ಅಂದ್ರೆ ಮೊದಲು ತೆಳಗಿದ್ದ, ಅಂದ್ರೆ ಆ ಮಾರ್ಗದಾಗ ಯಾವಾಗೂ ಬಿದ್ದು ಎದ್ದು ಬಿದ್ದು 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 ತನ್ನ ಮಾರ್ಗದಲ್ಲಿ ತಾನು ನಡೀತಾ ಇರುವಾಗ ಬೆಳೀತಾ ಇದ್ದಾನಂತ ಅರ್ಥ. ಯಾವಾಗ ಈ ವಾಕ್ಯ ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೀತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ ಅಂದ್ರೆ ಅದಕ್ಕಿಂತ ಮೊದಲು ಜಾರದ, ಅದಕ್ಕಿಂತ ಮೊದಲು ಬಿದ್ದಾನ, ಅದಕ್ಕಿಂತ ಮೊದಲು ಕೆಟ್ಟ ಹೋಗ್ಬಿಟ್ಟಾನ. ಹಲ್ಲೆಲೂಯಾ. ಯಾವಾಗ ದೇವರ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುವಾಗ ಆತನ ಕಾಲು ಜಾರಲಿಲ್ಲ. ಹಲ್ಲೆಲೂಯಾ. ನಿಮ್ಮ ಕಾಲು ಜಾರೋದಿಲ್ಲ. ಯಾವಾಗ ಜಾರೋದಿಲ್ಲ? ದೇವರ ಮಾರ್ಗದಲ್ಲಿ ನಡೆಯುವಾಗ. ದೇವರ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡಿಬೇಕು. ನಡೀತಾ ಇದ್ದೀನಿ ಅಂತಂದ್ರೆ ತಟ ನಡಿ. ಹೆಜ್ಜೆ ಅಂತಂದ್ರೆ, ಹೆಜ್ಜೆ ಅಂದ್ರೆ ಎದಕ್ಕಂತಾರ ನೋಡಿ, ಗಮನ ಕೊಡ್ರಿ. ಹೆಜ್ಜೆ ನೋಡಿ ಇಡ್ತಾರಲ್ಲ, ಆ ಹೆಜ್ಜೆ ಮೇಲೆ ಇಲ್ಲಿ ಹೆಜ್ಜೆ ಬಿದ್ದದಪ್ಪ, ಅದ್ರ ಮೇಲೆ ಇಡೋವನಿಗೆ ಹೆಜ್ಜೆ. ಇಲ್ಲ ನಡೀತಾ ಇದ್ದವನಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ. ಹಲ್ಲೆಲೂಯಾ. ಆ ಮಾರ್ಗದಾಗ ದೇವರಾನ, ಆ ಮಾರ್ಗದಾಗ ದೇವರ ಹೆಜ್ಜೆಗಳು ಅವ. ಅದ್ರ ಮೇಲೆ ನೀನೇ ಹೆಜ್ಜೆ ಇಟ್ಟು ನಡಿ, ನಿನ್ನ ಕಾಲು ಜಾರೋದಿಲ್ಲ. ನಿನ್ನ ಕಾಲು ಜಾರೋದಿಲ್ಲ. ಹೆಜ್ಜೆ ಗುರ್ತಿಡಿಬೇಕು, ಮಾರ್ಗ ಗುರ್ತಿಡಿಬೇಕು, ದೇವರನ್ನ ಕೊಟ್ಟ ಆಜ್ಞೆಗಳು ಗುರ್ತಿಡಿಬೇಕು. ಅವಾಗ ನಿನ್ನ ಕಾಲು ಜಾರೋದಿಲ್ಲ. ಇಲ್ಲಾಂದ್ರೆ ನಿನ್ನ ಕಾಲು ಜಾರ್ತದ. ನಿನ್ನ ಕಾಲು ಜಾರಿ ಬಿದ್ದು ಬಿಡ್ತದ. ನಿನ್ನ ಕಾಲು ಬಿದ್ದ ಮ್ಯಾಗ ಮತ್ತೆ ಎದ್ದೇಳೋದು ಬಹಳ, ಅದು ದೇವರ ಅನುಮತಿ ಇರ್ಬೇಕು. ಮತ್ತೆ ಎದ್ದೇಳ್ಬೇಕಂದ್ರೆ ದೇವರ ಉದ್ದೇಶ ಇರ್ಬೇಕು. ಮತ್ತೆ ಎದ್ದೇಳ್ಬೇಕಂದ್ರೆ ದೇವರ ಚಿತ್ತ ಇರ್ಬೇಕು. ಮತ್ತೆ ಎದ್ದೇಳ್ಬೇಕಂದ್ರೆ ದೇವರು ನಿನ್ನ ಕೈ ಹಿಡಿದಿರ್ಬೇಕು. ಅವಾಗ ಎದ್ದೇಳ್ತು. ಇಲ್ಲಾಂದ್ರೆ ತೆಳಗ್ ಬಿದ್ದ ಮ್ಯಾಗ 20 ಸಲ ಎತ್ತಂದ್ರೆ ಯಾಕೆ ಎಬ್ಬಿಸ್ತಾನೆ? 20 ಸಲ ನೀ 20 ಸಲ ತಪ್ಪು ಮಾಡು, 20 ಸಲ ಎಬ್ಬಿಸ್ತಾನೆ ದೇವರು. ಹಲ್ಲೆಲೂಯಾ. ತಪ್ಪು ಯಾರು ಮಾಡಕತ್ತ? ನೀ ಮಾಡಕತ್ತಿದಿ. ಮಾರ್ಗ ಬಿಟ್ಟು ನಡೆಯಕತ್ತಿದಿ, ಹೆಜ್ಜೆ ಬಿಟ್ಟು ನಡೆಯಕತ್ತಿದಿ, ನಿನ್ನ ಕಾಲು ಜಾರ್ತದ. ಮಾರ್ಗದಾಗಿ ಇದ್ದು ಹೆಜ್ಜೆ ಇಟ್ಟು ನಡಿ, ನಿನ್ನ ಕಾಲು ಜಾರೋದಿಲ್ಲ. ನಿನ್ನ ಕಾಲು ಪದೇ ಪದೇ ಜಾರದ ಅರ್ಥ ಏನು? ನೀನು ಪದೇ ಪದೇ ಬೀಳೋದ ಅರ್ಥ
ಏನು, ನೀ ಪದೇ ಪದೇ ಕುಡಿಯೋದೇನು, ಪದೇ ಪದೇ ಸಿಗರೇಟ್ ಸೇದೋದೇನು, ಚಟ ಮಾಡೋದೇನು, ವ್ಯಭಿಚಾರ ಮಾಡೋದೇನು, ಅಹಂಕಾರಲಿಂತ ತುಂಬಿ ನಡೆದೇನು, ದೇವರ ಹೆಸರು ಮೇಲೆ ಏನಾದ್ರೂ ಮಾಡೋದು ಸರಿಯಲ್ಲ. ದೇವರಾನ ಮಾರ್ಗ ಅದ, ಆ ಮಾರ್ಗದಾಗ ನೀ ಹೆಂಗ್ ಮತ್ ಹಂಗೆ ನಡ್ಕೊಂತೀನಿ ಅಂತಲ್ಲ, ಆ ಮಾರ್ಗದಾಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಇಡ್ಬೇಕು. ಆ ಮಾರ್ಗ ಅದ, ದೇವರ ನಾನು ಹೆಂಗ್ ಬಂತ ಹಂಗೆ ನಡ್ಕೊಂತೀನಿ ಅಂತಂದ್ರೆ, ನಾ ಹೆಂಗ್ ಬಂತ ಹಂಗೆ ಪ್ರಾರ್ಥನಾ ಮಾಡ್ತೀನಿ ಅಂತಂದ್ರೆ, ನಾ ಪ್ರಾರ್ಥನಾ ಮಾಡಿ ತಪ್ಪು ಮಾಡ್ತೀನಿ ಅಂತಂದ್ರೆ ಮಾರ್ಗದಾಗ ಇದ್ದಿದ್ದು ಹೆಜ್ಜೆ ಪರ್ಫೆಕ್ಟ್ ಆಗಿರ್ತಾ ಇಲ್ಲ. ಮಾರ್ಗದಾಗೆ ಇದ್ದಿದಿ, ದೇವರ ಹೆಸರ ಮೇಲೇನೆ ಇದ್ದಿದಿ, ದೇವರ ಹೆಸರ ಮೇಲೇನೆ ಪ್ರಾರ್ಥನಾ ಮಾಡ್ತಿದಿ, ದೇವರ ಹೆಸರ ಮೇಲೆ ಸಭೆ ಕೊಂಟಿದಿ, ವಾಕ್ಯದಾಗತ್ತೆ ಹೆಜ್ಜೆ ಬರಾಬರಿ ಇಡ್ತಾ ಇಲ್ಲ. ಹೆಜ್ಜೆ ಬರಾಬರಿ ಇಡ್ಬೇಕು. ನೋಡ್ರಿ ವಾಕ್ಯ ಹೋದ್ರಿ, ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೀತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ಮಾರ್ಗದಾಗ ನಡೆಯುವಾಗ, ಮಾರ್ಗದಲ್ಲಿ ನಡೀತಾ ಇರುವಾಗ ಹೆಜ್ಜೆ ಇಡಬೇಕು. ಹೆಜ್ಜೆ ಇಟ್ಟು ಮಾತ್ರನೇ ನಿನ್ನ ಕಾಲು ಜಾರೋದಿಲ್ಲ. ಮಾರ್ಗದಾಗ ನಡೀತೀನಿ, ಹೆಜ್ಜೆ ಇಡೋದಿಲ್ಲ ಅಂದ್ರೆ ಬೀಳುತ್ತದೆ. ಹೆಜ್ಜೆ ಇಡುವಾಗ ನೋಡು, ಮಾರ್ಗದಲ್ಲಿ ಇದ್ದಿದೆಯಲ್ಲ, ದೇವರ ಕೊಟ್ಟ ಆಜ್ಞೆ ಒಳಗಳು ಫಾಲೋ ಮಾಡ್ಬೇಕು ಅಂತಂದ್ರೆ ಮಾರ್ಗದಲ್ಲಿ ಇರ್ಬೇಕು, ಹೆಜ್ಜೆ ಪರ್ಫೆಕ್ಟ್ ಆಗಿರ್ಬೇಕು. ಹೆಂಗ್ ಬೇಕಂತ ನಡ್ಕೋದು ನಿನ್ನ ಉದ್ದೇಶ ಅಲ್ಲ, ದೇವರ ಇಚ್ಛೆಲಿಂತ ನಡ್ಕೋದೇ ಉದ್ದೇಶ ಅದ. ನನ್ನ ಇಚ್ಛೆಲಿಂತ ನಾ ನಡ್ಕೊಂತೀನಿ, ನನಗ್ ಮಾರ್ಗದಾಗ ಹೆಂಗ್ ತಿಳಿತಿದಂಗ ಇದ್ ಮಾಡ್ತೀನಿ, ನಾ ಹೆಂಗ್ ಬಂತ ಹಂಗೆ ನಡೀತಾ ಇರ್ತೀನಿ, ಹೆಂಗ್ ಬಂತ ಹಂಗೆ ಮಾತಾಡ್ತೀನಿ. ಯಾರು ಹೇಳ್ಯಾರ? ದೇವರ ಮಾರ್ಗ ಹಂಗಲ್ಲ ಅದು. ಆ ಮಾರ್ಗದಾಗ ಇದ್ದೆ ಅಂದ್ರೆ ಹೆಜ್ಜೆ ಗುರ್ತಿಡಿ, ಆ ಹೆಜ್ಜೆ ಗುರ್ತಿಡಿ ಅಂದ್ರೆ ಅವಾಗ ನಿಜ ತಳಗ್ ಬೀಳೋದಿಲ್ಲ. ಮಾರ್ಗ ಬಿಬೇಕು, ಹೆಜ್ಜೆ ಬಿಬೇಕು, ಹೆಂಗ್ ಬಂತ ಹಂಗೆ ನೀನ್ ನಡ್ಕೋದು ತಪ್ಪಾಗ್ತದ. ಮಾರ್ಗದಾಗ ನೀನಿದ್ದೆ ಅಂದ ಮ್ಯಾಗ ಹೆಜ್ಜೆ ಕಂಡಿಡಿ, ದೇವರ ಹೆಜ್ಜೆ ಎಲ್ಲಿಟ್ಟಾನ, ದೇವರ ಪಾದ ಎಲ್ಲಿ ಅದ, ದೇವರ ವಾಕ್ಯ ಎಲ್ಲಿ ಅದ, ದೇವರ ಆತ್ಮನ ಸಹಾಯ ಎಲ್ಲಿ ಅದ, ವಚನ ಏನು, ಪ್ರಾರ್ಥನೆ ಏನು, ಉಪವಾಸದ ಪ್ರಾರ್ಥನೆ ಏನು, ಆರಾಧನೆ ಏನು ಕಂಡಿಡ್ದ ತಕ್ಕಂತ ನಡಿ. ಅದ್ರ ನಿನಗೆ ಅರ್ಥ ಆಕತ್ತದ ಅಂದ್ರೆ ದೇವ್ರ ಸಹಾಯ ಮಾಡಕತ್ತಾನಂತ ಅರ್ಥ. ಇಲ್ಲ ನಿಂದೆ ನಡ್ಸಕತ್ತಿದಂದ್ರೆ ದೇವರ ಸಹಾಯ ಮಾಡವಲ್ಲ. ಹಾ, ಎಲ್ರಿ ನಾ ಮಾರ್ಗದಾಗಿದ್ದೀನಿ, ನಾ ಚರ್ಚ್ಗೆ ಹೋಗ್ತೀನಿ, ಎಲ್ರಿ ನಾ ಮಾರ್ಗದಾಗಿದ್ದೀನಿ, ವಾಕ್ಯ ಓದ್ತೀನಿ, ಎಲ್ರಿ ನಾ ಮಾರ್ಗದಾಗಿದ್ದೀನಿ, ಮತ್ತೆ ಹೆಂಗ್ ಬಂತ ಹೆಂಗ್ ನಡ್ಕೋಕತ್ತೀನಿ, ಪ್ರಾರ್ಥನೆ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಜಾರ ಹತ್ತದ, ಯಾವಾಗ ಬಂತ ಅವಾಗ ಬೀಳ್ಬೋದು ನೀನು, ಜಾಸ್ತಿ ದಿವಸ ನಡೆಯೋದಿಲ್ಲ ಇದು. ಹಲ್ಲೆಲೂಯಾ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೆಯುವಾಗ ಪರಮಾತ್ಮ ನಿನ್ನನ್ನು ಕಾಪಾಡ್ತಾ ಹೋಗ್ತಾನ. ಅದ್ರ ಸ್ವಲ್ಪ ತಕ್ಲೀಫ್ ಬರ್ತಾವ, ಯಾರಿಲ್ಲ ಅಂತಂದ್ರ ಅನೇಕ ರೀತಿಲಿ ಅಂತ ತಕ್ಲೀಫ್ ಅವ್, ನಮಗ್ ಬ್ಯಾವ್, ನಿಮಗ್ ಬ್ಯಾವ್. ನಮಗೆ ಒಂದೊಂದ್ಸರ್ತಿ ಬೇಸರಿಗೆ ಬರ್ತದ್ರಿ, ಬೇಜಾರಾಗ್ತಿವಿ, ನಾವು ಬಿ ಬೇಜಾರಾಗ್ತಿವಿ, ಸಿಟ್ಟಿಗೆ ಇರ್ತೀವಿ. ಹಲ್ಲೆಲೂಯಾ. ಪ್ರಾಬ್ಲಮ್ ಒಂದೊಂದ್ಸರ್ತಿ ಸಮಸ್ಯೆ ಅದ, ಹಂಗಂತ ನಾ ಮಾರ್ಗನೇ ಬಿಟ್ಟು ಬಿಡ್ಲೇನು? ಈಗ ಸಿಟ್ಟಿಗೆ ಇರಿದ್ರೆ ದೇವರೇ ಬೇಡ ಅಂತ ಅಂದ್ಬಿಡ್ಲೇನು? ಬೇಜಾರಾದ್ರೆ ಬಿಟ್ಟೇ ಬಿಡ್ಲೇನು? ಅದಲ್ಲ ರೂಲ್ಸ್. ತಪ್ಪನ್ನು ಸರಿಪಡಿಸ್ಕೊಂಡು ನಡೀತಾ ಇರೋದು ಮಾರ್ಗದಾಗ ಅಂತ ಅರ್ಥ. ಹಲ್ಲೆಲೂಯಾ. ಹೆಜ್ಜೆ ಕಂಡಿಡ್ದು ನಡೀತಾ ಇರ್ಬೇಕಂದ್ರೆ ಮಾರ್ಗದಾಗ ಆನಂತ ಅರ್ಥ. ನಾ ಯಾಕಡೆ ಒಂದ್ ತಕ್ಕಡೆ ಹೋಗಿ ಬರ್ತೀನಿ, ಮತ್ತೆ ಹತ್ತನ ಮಾರ್ಗದಲ್ಲಿ ಬರ್ತಂದ್ರೆ ದಾರಿ ಸಿಗೋದಿಲ್ಲ. ಹೆಂಗ ಒಂದೊಂದ್ಸರ್ತಿ ಎಲ್ಲಿಗನ ಬೇರೆ ಊರಿಗೆ ಹೋದಾಗ, ಬೆಂಗಳೂರು, ಬೊಂಬೈ, ಹೊಸ್ತಾ ಜಾಗದಾಗ ಹೋದ್ಮ್ಯಾಗ, ಈ ದಾರಿಗೆ ಹೋದ್ಮ್ಯಾಗ ಮತ್ತೆ ಆ ಮಾರ್ಗದಲ್ಲಿ ಬರಕ್ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅಯ್ಯೋ ಈ ಕಡೆ ಬಂದ್ವಿ, ಆ ಕಡೆ ಬಂದ್ವಿ, ಕಳೆದೋದ್ವಿ, ಮತ್ತೆ ಫೋನ್ ಮಾಡು, ಲೊಕೇಶನ್ ತೋರ್ಸು. ಎಷ್ಟು ಕನ್ಫ್ಯೂಸ್ ಆಗ್ಬಿಡ್ತದೆ ಗೂಗಲ್ ಸರ್ಚ್. ಈಗಂತ್ರ ಅವೆಲ್ಲ ಮೊದಲ ಏನಿದ್ದಿಲ್ಲ, ಸೀದಾ ಯಾದಗಿರಿಗೆ ಬರ್ಬೇಕು. ಹಲ್ಲೆಲೂಯಾ. ಕಳೆದೋಗ್ಬಿಡ್ತೀರಿ, ಪ್ರಪಂಚದಾಗೆ ಕಳ್ಬೋದು. ಅದು ದೇವರಾನ ನಿನ್ ಎಲ್ಲಾ ತಪ್ಪು ಮಾಡಿ ಕೇಳಿಸಿ ಎಲ್ಲಾ ಕಡೆಗೆ ಹೋಗಿ ಬಂದು ನಾ ಮತ್ತೆ ಬರ್ತೀನಿ, ಮಾರ್ಗದಲ್ಲಿ ನಿಂದಿರ್ತೀನಿ, ಆರಾಮ್ ಮಾಡೋದು ಎಲ್ಲಿಂದ ಆಗ್ತದೆ? ಮಾರ್ಗ ಅದದು. ಆ ಮಾರ್ಗದಾಗ ದೇವರ ಇಚ್ಛೆಲಿಂತ ನಡಿಬೇಕು. ಅವಾಗ ಮನುಷ್ಯ ತೆಳಗ್ ಬೀಳೋದಿಲ್ಲ. ನಿನ್ನ ಇಚ್ಛೆಲಿಂತ ನೀನ್ ನಡ್ಕೊಂಡು ತೆಳಗ್ ಬೀಳ್ತಾನೆ. ತೆಳಗ್ ಬಿದ್ದ ವ್ಯಕ್ತಿ ಜಲ್ದಿ ದೇವ್ರ ಕಿವಿದಾಗ, ಯಾಕ ಹೆಂಗ್ ಮತ್ತ ಹಂಗೆ ನಡ್ಕಕತ್ತಿದಿ ನೀನು? ಹಲ್ಲೆಲೂಯಾ. ಹೆಂಗ್ ಮತ್ತ ಹಂಗೆ ನಡಿಕೋದ್ರಾಗಲ್ಲ. ಒಂದು ಮಾರ್ಗ, ಒಂದು ಸರಿ, ಒಂದು ಇದು ಬೇಕು ಅಂತಂತಂದ್ರೆ, ನಮ್ಮ ಕಾಲು ಜಾರಬಾರ್ದು ಅಂತಂತಂದ್ರೆ ನಾವು ಮಾರ್ಗದಾಗ ಹೆಜ್ಜೆ ಇಟ್ಟು ನಡೀತಾ ಇರಬೇಕು. ಹೆಂಗ ನಡಿಬೇಕು ನೋಡ್ರಿ, ವಾಕ್ಯ ಹೋದ್ರಿ, ನಿನ್ನ ಮಾರ್ಗದಲ್ಲೇ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೀತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ, ನನ್ನ ಕಾಲು ಜಾರಲಿಲ್ಲ. ಮಾರ್ಗದಲ್ಲಿ ನಡಿಬೇಕು, ಹೆಜ್ಜೆ ಇಟ್ಟು ನಡೀತಾ ಇರ್ಬೇಕು. ಹಲ್ಲೆಲೂಯಾ. ಅವಾಗ ಕಾಲು ಜಾರದಲ್ಲಿ ಹೆಂಗ ಬಂತ ಹಂಗೆ ನಡೆದ್ರೆ ಕಾಲು ಜಾರ್ತದ. ಆಮೇನ್. ಕಾಲು ಜಾರ್ತದ. ಹಲ್ಲೆಲೂಯಾ. ನಮ್ ಕಾಲು ಜಾರಬಾರ್ದು, ನಾವು ತೆಳಗ್ ಬೀಳ್ಬಾರ್ದು, ನಾವ್ ಹೆಂಗ್ ಬಂತ ಹಂಗೆ ನಡ್ಕೋದಿಲ್ಲ, ಸರಿಯಾಗಿ ನಡ್ಕೋಬೇಕು. ಆಮೇನ್. ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲಿ ಅಂತ ಪ್ರಾರ್ಥಿಸು. ಎಸ್ ಪ್ರಭು, ಸ್ತೋತ್ರ. ಯೇಸು ಮसीह ಸ್ತೋತ್ರ. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ,
ನನ್ನ ಯೇಸುವೆ, ಕಾಲು ಯೇಸುವೆ. ಜಾರಲಿಲ್ಲ ಎಂಬುದಾಗಿ ವಾಕ್ಯ ಹೌದು ಕೊಟ್ಟಿದ್ದೀರಿ ತಂದೆ, ರಾಜ. ಸ್ತೋತ್ರ. ತಂದೆಯಾದ ದೇವ ಇಂಥ ಒಳ್ಳೆ ವಾಕ್ಯಕ್ಕಾಗಿ ಯೇಸಪ್ಪ, ನಿನಗೆ ಸ್ತೋತ್ರ. ಕೋಟ್ಯಾನು ಕೋಟಿ ಸ್ತೋತ್ರ ಹೇಳ್ತಾ ಇದ್ದೀನಪ್ಪ. ಎಸ್ ಪ್ರಭು. ನಮ್ಮ ಮಾರ್ಗ ನೀನಾಗ್ಬೇಕು, ಹೌದು ನಾವು ಇಡುವಂತ ತಂದೆ, ಹೆಜ್ಜೆಗಳು ನಿನ್ನದಾಗ್ಬೇಕಪ್ಪ. ಹೌದು ರಾಜ, ಅಪ್ಪ ತಂದೆಯಾದ ದೇವ ಯಾರು ಕಾಲು ಹೌದು ಜಾರಬಾರದು ರಾಜ, ಸ್ವಾಮಿ. ಸ್ತೋತ್ರ. ಅಪ್ಪ ತಂದೆಯಾದ ದೇವ ನಿನ್ನ ಮಕ್ಕಳು ಕಾಲು ಜಾರದಂತೆ ನಿನ್ನ ಸದಾ ನಿನ್ನ ಮಕ್ಕಳಿಗೆ ಕಾಯ್ದು ಕಾಪಾಡು ತಂದೆ. ನಿನ್ನ ಮಕ್ಕಳು ನಡೆಯುವಂತ ಮಾರ್ಗ ನಿನ್ನದಾಗ್ಬೇಕು, ಹೆಜ್ಜೆ ನಿನ್ನದಾಗ್ಬೇಕು. ಸತ್ಯ ಜೀವನ ಮಾರ್ಗ ನೀನಾಗಿದ್ದಿ. ನಿನ್ನ ಮಕ್ಕಳ ಕರ್ತನೆ, ನಿನ್ನ ಮಕ್ಕಳ ಮಾರ್ಗದಾಗ ಸದಾ ನೀ ಆಶೀರ್ವದಿಸಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಆಶೀರ್ವಾದವಾಗ್ಬೇಕು ರಾಜ್ಯ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರಿಗೆ ದಾರಿ ತೆರಿಬೇಕು ತಂದೆ. ಈ ವಾಕ್ಯದ ಮುಖಾಂತರ ನಿನ್ನ ಮಗನು ನಿನ್ನ ಮಗಳು ಈ ವಾಕ್ಯ ಕೇಳುವಾಗ ಸ್ವಾಮಿ ಅವರ ಜೀವಿತದಲ್ಲಿ ಕರ್ತನೆ ಮಾರ್ಗಗಳು ತೆರೆಯಲ್ಪಡಲಿಕ್ಕೆ ಕರ್ತನೆ. ತಂದೆಯಾದ ದೇವ ಈ ವಾಕ್ಯದ ಮುಖಾಂತರ ಅವ್ರ ಜೊತೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ಕರ್ತನೆ, ಈ ವಾಕ್ಯ ನಮ್ಗೆ ಆಶೀರ್ವಾದವಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.